ಇನ್ನು ನಮ್ಮ ಜೊತೆಯಲ್ಲಿ ಕನ್ನಡ ಪ್ರಾಧ್ಯಾಪಕರಾದ ಕೃಷ್ಣೇಗೌಡರಿದ್ದಾರೆ. ಸರ್, ಇದು ರಾಜರ ಪರಂಪರೆಯ ಭಾಗವಾಗಿ ಬಂದ ಆಚರಣೆ ದಸರೆ. ಶ್ರೀರಂಗಪಟ್ಟಣದಿಂದ ನಂತರ ಮೈಸೂರಿಗೆ ಬಂದಿದ್ದು, ಮೈಸೂರಿನಲ್ಲಿ ಮೈಸೂರಿನ ಅರಸರು ಪಾಲನೆ ಮಾಡ್ತಾ ಇದ್ದಿದ್ದು, ನಂತರದಲ್ಲಿ ಇದು ನಾಡ ಹಬ್ಬ ಆಗಿ ರಾಜ್ಯಕ್ಕೆ ಸೀಮಿತವಾಯಿತು. ಆದರೆ ಈಗ ಇದು ವಿಶ್ವವಿಖ್ಯಾತ ದಸರೆ ಅಂತ ಹೇಳಿ ಕರೆಸ್ಕೊಳ್ಳುತ್ತೆ. ಇಡೀ ಜಗತ್ತಿನ ದೃಷ್ಟಿ ಮೈಸೂರಿನಲ್ಲಿ ನಡೆಯುವ ಈ ಜಂಬೂ ಸವಾರಿ ಹಾಗೆ ದಸರಾ ಆಚರಣೆ ಮೇಲಿರುತ್ತೆ. ಈ ದಸರಾ ಜಗತ್ತಿನ ಕಣ್ಮನ ಸೆಳೆದದ್ದು ಹೇಗೆ, ಇದನ್ನು ವಿವರಿಸಬಹುದಾ? ಮೈಸೂರು ದಸರಾ ಯಾವತ್ತೂ ವೈಭವದಿಂದ ನಡ್ಕೊಂಡು ಬಂದಿದೆ, ಇವತ್ತಿಗೂ ಅದು ವೈಭವದಿಂದ ನಡೀತಾ ಇದೆ. ಇನ್ನೂ ವೈಭವಗೊಳಿಸಬಹುದು, ಇನ್ನೂ ಅರ್ಥಪೂರ್ಣ ಮಾಡಬಹುದು ಮೈಸೂರು ದಸರಾವನ್ನು. ಮಹಾರಾಜರು ಮಾಡ್ತಿದ್ದಾಗ ಮೈಸೂರಿನ ಜನತೆಗೆ ಮೈಸೂರಿನ ಮಹಾರಾಜರ ಮೇಲೆ ಅಗಾಧವಾದ ಭಕ್ತಿ ಇತ್ತು, ಗೌರವ ಇತ್ತು, ಪ್ರೀತಿ ಇತ್ತು. ಅದರಿಂದಾಗಿ ದಸರೆ ಅನ್ನೋದು ಈ ಮೈಸೂರು ಸಂಸ್ಥಾನದ ಮನೆ ಹಬ್ಬ. ಆ ಕಾಲಕ್ಕೆ ಪ್ರತಿಯೊಬ್ಬರೂ ಅದರಲ್ಲಿ ಭಾಗವಹಿಸ್ತಾ ಇದ್ದರು, ಪ್ರತಿಯೊಬ್ಬರೂ ಇದು ನಮ್ಮ ಹಬ್ಬ ಅಂತ ಅನ್ಕೋತಾ ಇದ್ರು. ನೋಡಿ, ಸರ್ಕಾರಗಳು ಮಾಡುವಾಗ ಅದು ಒಂದು ಪ್ರೋಗ್ರಾಮ್ ಆಗುತ್ತೆ, ಒಂದು ಕಾರ್ಯಕ್ರಮ ಆಗುತ್ತೆ. ಜನ ಮಾಡಿದಾಗ ಅದು ಹಬ್ಬ ಆಗುತ್ತೆ. ಹಬ್ಬವನ್ನೋ ಜಾತ್ರೆಯೋ ಜನ ಮಾಡಬೇಕು. ಸರ್ಕಾರ ಹಬ್ಬ ಜಾತ್ರೆ ಮಾಡೋಕ್ಕಾಗೋದಿಲ್ಲ, ಬೇರೆ ಸಂಸ್ಥೆಗಳು ಮಾಡಬೇಕು ಅಥವಾ ಮಠಗಳು ಮಾಡಬೇಕು. ಅಂಥದ್ದು ಮಾಡಿದ್ರೆ ಅವರು ಜಾತ್ರೆಯೋ ಹಬ್ಬವನ್ನು ಮಾಡ್ತಾರೆ. ಆದರೆ ಸರ್ಕಾರ ಮಾಡಿದ್ರೆ ಒಂದು ಕಾರ್ಯಕ್ರಮ ಅನ್ನೋ ಥರ ಮಾಡ್ಬೋದು ಅಷ್ಟೇ. ಅದೇನೇ ಇರಲಿ, ಇದಕ್ಕಿರುವ ಒಂದು ಪರಂಪರೆಯ ಹಿನ್ನೆಲೆ ಇರೋದರಿಂದ ಮೈಸೂರಿನ ದಸರೆ ಇವತ್ತು ಕೂಡ ವೈಭವವನ್ನು ಉಳಿಸ್ಕೊಂಡಿದೆ. ಆಮೇಲೆ ಇಷ್ಟು ಆನೆಗಳ ಮೆರವಣಿಗೆ, ಆ ಆನೆಗಳಿಗೆ ಮೈಸೂರಿನದ್ದೇ ಆದಂಥ ಒಂದು ಬಗೆಯ ಅಲಂಕಾರ, ಆಮೇಲೆ ಮೈಸೂರು ಅರಮನೆಯ ಹಿನ್ನೆಲೆ, ಆಮೇಲೆ ಜ್ವಾಜ್ವಲ್ಯಮಾನವಾದಂಥ ಅದ್ಭುತವಾದ ಅರಮನೆ, ತನ್ನ ವಾಸ್ತುಶಿಲ್ಪ ವೈಭವದಿಂದ ಒಂದು ಬಹಳ ದೊಡ್ಡ ಅದ್ಭುತವಾದ ಕಲಾಕೃತಿ ಮೈಸೂರು ಅರಮನೆ. ಅದರ ಜೊತೆಗೆ ಮೈಸೂರಿನ ದೀಪಾಲಂಕಾರ ಜಗತ್ಪ್ರಸಿದ್ಧವಾದದ್ದು, ಅದ್ಭುತವಾದದ್ದು. ಇಲ್ಲಿಯವರೆಗೂ ಆ ದೀಪಾಲಂಕಾರವನ್ನು ಇನ್ನಷ್ಟು ಮತ್ತಷ್ಟು ದೇದೀಪ್ಯಮಾನವಾಗುವ ಹಾಗೆ ಮಾಡ್ಕೊಂಡು ಬಂದಿದ್ದಾರೆ. ಆಮೇಲೆ ದಸರೆಯ ಮೆರವಣಿಗೆ ಸುಮಾರು 1 ಕಿಲೋಮೀಟರ್ಗಳಷ್ಟು ದೂರದ ಮೆರವಣಿಗೆ. ಕರ್ನಾಟಕದ ಎಲ್ಲ ಸಾಂಸ್ಕೃತಿಕ ಸಂಪತ್ತನ್ನು, ಜನಪದ ಕಲೆಗಳನ್ನು ಅಥವಾ ಕಲಾವಿದರ ಎಲ್ಲ ಕೌಶಲವನ್ನು ಪ್ರದರ್ಶನ ಮಾಡುವಂಥ ಒಂದು ಅದ್ಭುತವಾದ ಹಬ್ಬ ಅದು. ಆ ಕಾರಣಕ್ಕಾಗಿ ಇವತ್ತಿಗೆ ಕೂಡ ಮೈಸೂರು ದಸರಾ ತನ್ನ ಆಕರ್ಷಣೆಯನ್ನು ಉಳಿಸ್ಕೊಂಡೇ ಬಂದಿದೆ. ಮೊದಲಿನ ಹಾಗೆ ವಿದೇಶಿಯರು ಬಹಳ ಜನ ಬರದೇ ಇದ್ದಿರಬಹುದು, ಆದರೆ ಭಾರತ ದೇಶದ ಕಣ್ಣು ಮೈಸೂರಿನ ಕಡೆ ಇರುತ್ತೆ ಅನ್ನುವ ಹಾಗೆ ಮೈಸೂರಿನ ದಸರಾ ಅಂತೂ ನಡ್ಕೊಂಡು ಬಂದಿದೆ. ನಿಜ ಸರ್. ಅದರ ಜೊತೆಯಲ್ಲಿ ಇತ್ತೀಚಿನ ಬೆಳವಣಿಗೆಗಳನ್ನು ಗಮನಿಸ್ತಾ ಹೋಗ್ತಾ ಇದ್ರೆ ಈ ಮೈಸೂರು ರಾಜರ ಕೊಡುಗೆಗಳ ಮೇಲೂ ಕೂಡ ಒಂದಷ್ಟು ಅನುಮಾನದ ಕಣ್ಣನ್ನು ಹಾಕಲಾಗ್ತಾ ಇದೆ. ಯಾಕೆ ಹೀಗಾಗ್ತಾ ಇದೆ ಅನ್ನುವಂಥ ಪ್ರಶ್ನೆ. ಹಾಗೇನೂ ಇಲ್ಲ, ಮತ್ತೆ ಅದನ್ನು ವಿವಾದ ಮಾಡಿದರು ಅಷ್ಟೆ. ಟಿಪ್ಪು ಸುಲ್ತಾನ್ ಒಂದು ಅಣೆಕಟ್ಟೆಯನ್ನು ಕಟ್ಟುವುದಕ್ಕೆ ಪ್ರಯತ್ನ ಪಟ್ಟಿದ್ರು ಅನ್ನೋದು ನಿಜ, ಆದರೆ ಈ ಎತ್ತರದಲ್ಲಿ, ಈ ಮಟ್ಟದಲ್ಲಿ ಅಲ್ಲ. ಒಬ್ಬ ರಾಜ ಅಣೆಕಟ್ಟೆಯನ್ನು ಕಟ್ಟೋದು ಸಹಜವಾದದ್ದು, ಮತ್ತು ಅಂಥ ಕೆಲಸಗಳನ್ನ ರಾಜರುಗಳು ಮಾಡಿದ್ದಾರೆ. ಆದರೆ ಕೃಷ್ಣರಾಜ ಸಾಗರ ಅಂತ ನಾವು ಏನು ಅಂತಿದ್ದೀವೋ ಈ ಕನ್ನಂಬಾಡಿ ಕಟ್ಟೆ, ಅದು ಐತಿಹಾಸಿಕವಾಗಿ ನೋಡಿದರೆ ಟಿಪ್ಪು ಸುಲ್ತಾನ್ ಕಟ್ಟಿದ್ದಲ್ಲ. ಅದನ್ನು ಕಟ್ಟಿದವರು ನಾಲ್ವಡಿ ಕೃಷ್ಣರಾಜ ಒಡೆಯರ್. ಆ ಕಟ್ಟೆಯನ್ನು ಕಟ್ಟುವುದಕ್ಕಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಎಂಥ ವಿಚಕ್ಷಣೆಯನ್ನು ಪ್ರಯೋಗ ಮಾಡಿದರು, ಎಷ್ಟು ತ್ಯಾಗ ಮಾಡಿದರು, ಎಷ್ಟು ಬದ್ಧತೆ ಶ್ರದ್ಧೆಯಿಂದ ಕಟ್ಟೆಯನ್ನು ಕಟ್ಟಿದರು ಅನ್ನೋದು ಚರಿತ್ರಾರ್ಹವಾದದ್ದು, ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ಆದ್ದರಿಂದ ಇವನ್ನ ಮತ್ತೆ ಇನ್ನೇನೋ ವಿವಾದ ಮಾಡಿ ಅದರಿಂದ ಯಾರ್ಯಾರೋ ಅವರಿಗೆ ಬೇಕಾದಂಥ ರಾಜಕೀಯ ಲಾಭಗಳನ್ನ ಪಡ್ಕೊಂಡು ಹೋದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ ತ್ಯಾಗಕ್ಕೆ, ಶ್ರಮಕ್ಕೆ, ಶ್ರದ್ಧೆಗೆ ನಾವು ಅವಮಾನ ಮಾಡ್ದಂಗಾಗುತ್ತೆ. ಅದರಿಂದ ಎಲ್ಲ ವಿಷಯದಲ್ಲೂ ವಿವಾದ ಮಾಡಬಾರ್ದು. ಅಕಸ್ಮಾತ್ ಯಾರಾದರೂ ಒಬ್ಬರು ಹಾಗಂದರೆ ನಾವು ಅಯ್ಯೋ ಅವ್ರು ಹಂಗೆ ಅಂದ್ಕೊಂಡಿದ್ದಾರೆ, ಅವೆಲ್ಲ ಏನು ನಡೆಯೋದಿಲ್ಲ ಅಂತ ಹೇಳಿ ಅವನ್ನ ಹಾಗೆ ತಿರಸ್ಕಾರ ಮಾಡಿ ಮುಂದುವರಿಯುವಷ್ಟು ಪ್ರಬುದ್ಧತೆಯನ್ನು ನಾವು ಇಟ್ಕೋಬೇಕು. ಇನ್ನು ನಮ್ಮ ಜೊತೆಯಲ್ಲಿ ಕನ್ನಡ ಪ್ರಾಧ್ಯಾಪಕರಾದ ಕೃಷ್ಣೇಗೌಡರಿದ್ದಾರೆ. ಸರ್, ಇದು ರಾಜರ ಪರಂಪರೆಯ ಭಾಗವಾಗಿ ಬಂದ ಆಚರಣೆ ದಸರೆ. ಶ್ರೀರಂಗಪಟ್ಟಣದಿಂದ ನಂತರ ಮೈಸೂರಿಗೆ ಬಂದಿದ್ದು, ಮೈಸೂರಿನಲ್ಲಿ ಮೈಸೂರಿನ ಅರಸರು ಪಾಲನೆ ಮಾಡ್ತಾ ಇದ್ದಿದ್ದು, ನಂತರದಲ್ಲಿ ಇದು ನಾಡ ಹಬ್ಬ ಆಗಿ ರಾಜ್ಯಕ್ಕೆ ಸೀಮಿತವಾಯಿತು. ಆದರೆ ಈಗ ಇದು ವಿಶ್ವವಿಖ್ಯಾತ ದಸರೆ ಅಂತ ಹೇಳಿ ಕರೆಸ್ಕೊಳ್ಳುತ್ತೆ. ಇಡೀ ಜಗತ್ತಿನ ದೃಷ್ಟಿ
ಮೈಸೂರಿನಲ್ಲಿ ನಡೆಯುವ ಈ ಜಂಬೂ ಸವಾರಿ ಹಾಗೆ ದಸರಾ ಆಚರಣೆ ಮೇಲಿರುತ್ತೆ. ಈ ದಸರಾ ಜಗತ್ತಿನ ಕಣ್ಮನ ಸೆಳೆದದ್ದು ಹೇಗೆ, ಇದನ್ನು ವಿವರಿಸಬಹುದಾ? ಮೈಸೂರು ದಸರಾ ಯಾವತ್ತೂ ವೈಭವದಿಂದ ನಡ್ಕೊಂಡು ಬಂದಿದೆ, ಇವತ್ತಿಗೂ ಅದು ವೈಭವದಿಂದ ನಡೀತಾ ಇದೆ. ಇನ್ನೂ ವೈಭವಗೊಳಿಸಬಹುದು, ಇನ್ನೂ ಅರ್ಥಪೂರ್ಣ ಮಾಡಬಹುದು ಮೈಸೂರು ದಸರಾವನ್ನು. ಮಹಾರಾಜರು ಮಾಡ್ತಿದ್ದಾಗ ಮೈಸೂರಿನ ಜನತೆಗೆ ಮೈಸೂರಿನ ಮಹಾರಾಜರ ಮೇಲೆ ಅಗಾಧವಾದ ಭಕ್ತಿ ಇತ್ತು, ಗೌರವ ಇತ್ತು, ಪ್ರೀತಿ ಇತ್ತು. ಅದರಿಂದಾಗಿ ದಸರೆ ಅನ್ನೋದು ಈ ಮೈಸೂರು ಸಂಸ್ಥಾನದ ಮನೆ ಮನೆ ಹಬ್ಬ. ಆ ಕಾಲಕ್ಕೆ ಪ್ರತಿಯೊಬ್ಬರೂ ಅದರಲ್ಲಿ ಭಾಗವಹಿಸ್ತಾ ಇದ್ದರು, ಪ್ರತಿಯೊಬ್ಬರೂ ಇದು ನಮ್ಮ ಹಬ್ಬ ಅಂತ ಅನ್ಕೋತಾ ಇದ್ರು. ನೋಡಿ, ಸರ್ಕಾರಗಳು ಮಾಡುವಾಗ ಅದು ಒಂದು ಪ್ರೋಗ್ರಾಮ್ ಆಗುತ್ತೆ, ಒಂದು ಕಾರ್ಯಕ್ರಮ ಆಗುತ್ತೆ. ಜನ ಮಾಡಿದಾಗ ಅದು ಹಬ್ಬ ಆಗುತ್ತೆ. ಹಬ್ಬವನ್ನೋ ಜಾತ್ರೆಯೋ ಜನ ಮಾಡಬೇಕು. ಸರ್ಕಾರ ಹಬ್ಬ ಜಾತ್ರೆ ಮಾಡೋಕ್ಕಾಗೋದಿಲ್ಲ, ಬೇರೆ ಸಂಸ್ಥೆಗಳು ಮಾಡಬೇಕು ಅಥವಾ ಮಠಗಳು ಮಾಡಬೇಕು. ಅಂಥದ್ದು ಮಾಡಿದ್ರೆ ಅವರು ಜಾತ್ರೆಯೋ ಹಬ್ಬವನ್ನು ಮಾಡ್ತಾರೆ. ಆದರೆ ಸರ್ಕಾರ ಮಾಡಿದ್ರೆ ಒಂದು ಕಾರ್ಯಕ್ರಮ ಅನ್ನೋ ಥರ ಮಾಡ್ಬೋದು ಅಷ್ಟೇ. ಅದೇನೇ ಇರಲಿ, ಇದಕ್ಕಿರುವ ಒಂದು ಪರಂಪರೆಯ ಹಿನ್ನೆಲೆ ಇರೋದರಿಂದ ಮೈಸೂರಿನ ದಸರೆ ಇವತ್ತು ಕೂಡ ವೈಭವವನ್ನು ಉಳಿಸ್ಕೊಂಡಿದೆ. ಆಮೇಲೆ ಇಷ್ಟು ಆನೆಗಳ ಮೆರವಣಿಗೆ, ಆ ಆನೆಗಳಿಗೆ ಮೈಸೂರಿನದ್ದೇ ಆದಂಥ ಒಂದು ಬಗೆಯ ಅಲಂಕಾರ, ಆಮೇಲೆ ಮೈಸೂರು ಅರಮನೆಯ ಹಿನ್ನೆಲೆ, ಆಮೇಲೆ ಜ್ವಾಜ್ವಲ್ಯಮಾನವಾದಂಥ ಅದ್ಭುತವಾದ ಅರಮನೆ, ತನ್ನ ವಾಸ್ತುಶಿಲ್ಪ ವೈಭವದಿಂದ ಒಂದು ಬಹಳ ದೊಡ್ಡ ಅದ್ಭುತವಾದ ಕಲಾಕೃತಿ ಮೈಸೂರು ಅರಮನೆ. ಅದರ ಜೊತೆಗೆ ಮೈಸೂರಿನ ದೀಪಾಲಂಕಾರ ಜಗತ್ಪ್ರಸಿದ್ಧವಾದದ್ದು, ಅದ್ಭುತವಾದದ್ದು. ಇಲ್ಲಿಯವರೆಗೂ ಆ ದೀಪಾಲಂಕಾರವನ್ನು ಇನ್ನಷ್ಟು ಮತ್ತಷ್ಟು ದೇದೀಪ್ಯಮಾನವಾಗುವ ಹಾಗೆ ಮಾಡ್ಕೊಂಡು ಬಂದಿದ್ದಾರೆ. ಆಮೇಲೆ ದಸರೆಯ ಮೆರವಣಿಗೆ ಸುಮಾರು 1 ಕಿಲೋಮೀಟರ್ಗಳಷ್ಟು ದೂರದ ಮೆರವಣಿಗೆ. ಕರ್ನಾಟಕದ ಎಲ್ಲ ಸಾಂಸ್ಕೃತಿಕ ಸಂಪತ್ತನ್ನು, ಜನಪದ ಕಲೆಗಳನ್ನು ಅಥವಾ ಕಲಾವಿದರ ಎಲ್ಲ ಕೌಶಲವನ್ನು ಪ್ರದರ್ಶನ ಮಾಡುವಂಥ ಒಂದು ಅದ್ಭುತವಾದ ಹಬ್ಬ ಅದು. ಆ ಕಾರಣಕ್ಕಾಗಿ ಇವತ್ತಿಗೆ ಕೂಡ ಮೈಸೂರು ದಸರಾ ತನ್ನ ಆಕರ್ಷಣೆಯನ್ನು ಉಳಿಸ್ಕೊಂಡೇ ಬಂದಿದೆ. ಮೊದಲಿನ ಹಾಗೆ ವಿದೇಶಿಯರು ಬಹಳ ಜನ ಬರದೇ ಇದ್ದಿರಬಹುದು, ಆದರೆ ಭಾರತ ದೇಶದ ಕಣ್ಣು ಮೈಸೂರಿನ ಕಡೆ ಇರುತ್ತೆ ಅನ್ನುವ ಹಾಗೆ ಮೈಸೂರಿನ ದಸರಾ ಅಂತೂ ನಡ್ಕೊಂಡು ಬಂದಿದೆ. ನಿಜ ಸರ್. ಅದರ ಜೊತೆಯಲ್ಲಿ ಇತ್ತೀಚಿನ ಬೆಳವಣಿಗೆಗಳನ್ನ ಗಮನಿಸ್ತಾ ಹೋಗ್ತಾ ಇದ್ರೆ ಈ ಮೈಸೂರು ರಾಜರ ಕೊಡುಗೆಗಳ ಮೇಲೂ ಕೂಡ ಒಂದಷ್ಟು ಅನುಮಾನದ ಕಣ್ಣನ್ನ ಹಾಕಲಾಗ್ತಾ ಇದೆ. ಯಾಕೆ ಹೀಗಾಗ್ತಾ ಇದೆ ಅನ್ನುವಂಥ ಪ್ರಶ್ನೆ. ಹಾಗೇನೂ ಇಲ್ಲ, ಮತ್ತೆ ಅದನ್ನು ವಿವಾದ ಮಾಡಿದರು ಅಷ್ಟೆ. ಟಿಪ್ಪು ಸುಲ್ತಾನ್ ಒಂದು ಅಣೆಕಟ್ಟೆಯನ್ನು ಕಟ್ಟುವುದಕ್ಕೆ ಪ್ರಯತ್ನ ಪಟ್ಟಿದ್ರು ಅನ್ನೋದು ನಿಜ, ಆದರೆ ಈ ಎತ್ತರದಲ್ಲಿ, ಈ ಮಟ್ಟದಲ್ಲಿ ಅಲ್ಲ. ಒಬ್ಬ ರಾಜ ಅಣೆಕಟ್ಟೆಯನ್ನು ಕಟ್ಟೋದು ಸಹಜವಾದದ್ದು, ಮತ್ತು ಅಂಥ ಕೆಲಸಗಳನ್ನ ರಾಜರುಗಳು ಮಾಡ್ತಾಯಿದ್ರು, ಮಾಡಿದ್ದಾರೆ. ಆದರೆ ಕೃಷ್ಣರಾಜ ಸಾಗರ ಅಂತ ನಾವು ಏನು ಅಂತಿದ್ದೀವೋ ಈ ಕನ್ನಂಬಾಡಿ ಕಟ್ಟೆ, ಅದು ಐತಿಹಾಸಿಕವಾಗಿ ನೋಡಿದರೆ ಟಿಪ್ಪು ಸುಲ್ತಾನ್ ಕಟ್ಟಿದ್ದಲ್ಲ. ಅದನ್ನು ಕಟ್ಟಿದವರು ನಾಲ್ವಡಿ ಕೃಷ್ಣರಾಜ ಒಡೆಯರ್. ಆ ಕಟ್ಟೆಯನ್ನು ಕಟ್ಟುವುದಕ್ಕಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಎಂಥ ವಿಚಕ್ಷಣೆಯನ್ನು ಪ್ರಯೋಗ ಮಾಡಿದರು, ಎಷ್ಟು ತ್ಯಾಗ ಮಾಡಿದರು, ಎಷ್ಟು ಬದ್ಧತೆ ಶ್ರದ್ಧೆಯಿಂದ ಕಟ್ಟೆಯನ್ನು ಕಟ್ಟಿದರು ಅನ್ನೋದು ಚರಿತ್ರಾರ್ಹವಾದದ್ದು, ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ಆದ್ದರಿಂದ ಇವನ್ನ ಮತ್ತೆ ಇನ್ನೇನೋ ವಿವಾದ ಮಾಡಿ ಅದರಿಂದ ಯಾರ್ಯಾರೋ ಅವರಿಗೆ ಬೇಕಾದಂಥ ರಾಜಕೀಯ ಲಾಭಗಳನ್ನ ಪಡ್ಕೊಂಡು ಹೋದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ ತ್ಯಾಗಕ್ಕೆ, ಶ್ರಮಕ್ಕೆ, ಶ್ರದ್ಧೆಗೆ ನಾವು ಅವಮಾನ ಮಾಡಿದಂಗಾಗುತ್ತೆ. ಅದರಿಂದ ಎಲ್ಲ ವಿಷಯದಲ್ಲೂ ವಿವಾದ ಮಾಡಬಾರ್ದು. ಅಕಸ್ಮಾತ್ ಯಾರಾದರೂ ಒಬ್ಬರು ಹಾಗಂದರೆ ನಾವು ಅಯ್ಯೋ ಅವ್ರು ಹಂಗೆ ಅಂದ್ಕೊಂಡಿದ್ದಾರೆ, ಅವೆಲ್ಲ ಏನು ನಡೆಯೋದಿಲ್ಲ ಅಂತ ಹೇಳಿ ಅವನ್ನ ಹಾಗೆ ತಿರಸ್ಕಾರ ಮಾಡಿ ಮುಂದುವರಿಯುವಷ್ಟು ಪ್ರಬುದ್ಧತೆಯನ್ನು ನಾವು ಇಟ್ಕೋಬೇಕು.